ಬಿಟ್ವೀನ್ 78 to 84 ನಾನು ಸ್ವಲ್ಪ ತಮಿಳು, ತೆಲುಗು ಈ ಕಡೆ ಇದ್ದೆ. ಆವಾಗ ಕನ್ನಡ ಕಮ್ಮಿ ಇತ್ತು. ಸೊ ನಾನು ಬಂದ ನಂತರ ಅಗೇನ್ ಬಂದಾಗ ಇಂಡಸ್ಟ್ರಿ ಸ್ವಲ್ಪ ಡೋಲಾಯಮಾನವಾಗಿತ್ತು. ಯಾಕೋ ಅಷ್ಟು ಯಾವುದು ಎಲ್ಲ ಚಿತ್ರಗಳು ಓಡ್ತಾ ಇರಲಿಲ್ಲ. ಆವಾಗೆಲ್ಲ ಬೇರೆ ಬೇರೆ ಏನೇನೋ ಕೆಲಸ ಮಾಡ್ತಾಯಿದ್ವಿ. ನಾನು ನಾಟಕದ ಕಂಪ್ನಿಗೆ ಹೊಟ್ಟೋದೆ. ನಾನು ಉತ್ತರ ಕರ್ನಾಟಕದ ನಾಟಕದ ಕಂಪ್ನಿ. ಅಲ್ಲಿಂದ ಆಚೆಗೆ ಅದೇ ನಮ್ಮದು ಒಂದು ಪರ್ವ ಬೇರೆ ಥರನೇ ಇತ್ತು. ಬಟ್ ಬಿಟ್ವೀನ್ 78 ಆ್ಯಂಡ್ 90 ನನಗೆ ಅತ್ಯಂತ ಏನು ಅಂತಂದರೆ ದ ಲಾಸ್ಟ್ ಫಿಲ್ಮ್ ಆಫ್ ಹಿಸ್ ವಾಸ್ ಮಹೇಶ್ವರ. ಫಸ್ಟ್ ಫಿಲ್ಮು ಒಂದಾನೊಂದು ಕಾಲದಲ್ಲಿ, ಲಾಸ್ಟ್ ಫಿಲ್ಮ್. ನಾವಿಬ್ಬರು ಫಸ್ಟ್ ಪಿಕ್ಚರ್ಲೂ ಇದ್ದೀನಿ, ಲಾಸ್ಟ್ ಪಿಕ್ಚರ್ಲೂ ಇದ್ದೀನಿ. ನಮ್ಮ ಲೈಫ್ ಆದಿ ಮತ್ತು ಅಂತ್ಯ ಎರಡರಲ್ಲೂ ಶಂಕರ್ ನಾಗ್ ಜೊತೆಲಿದ್ದಾನೆ. ಐ ಥಿಂಕ್ ಇವಾಗ ಶಂಕರ್ ನಾಗ್ ಅವ್ರು ಇದ್ದಿದ್ರೆ ಕೂತು ಅಲ್ಲಲ್ಲೇ ಅಮೇಜಿಂಗ್ ಇದ್ದಿದ್ರೆ ಅದು ಏನಾಗ್ತಿತ್ತು ಮಾತಾಡಿ ಎಷ್ಟು ವಿಷಯಗಳು ಚರ್ಚೆ ಆಗಿದ್ದು, ಏನೇನೋ ಆಗ್ಬಿಟ್ಟಿರೋದು ಎಕ್ಸಿಕ್ಯೂಷನ್. ಬಟ್ ಅವರಿಬ್ಬರಲ್ಲಿ ಒಂದು ಅನಂತ್ ನಾಗು ಮತ್ತು ಶಂಕರ್ ನಾಗಲ್ಲಿ ನಾನು ಕಂಡಿದ್ದೇನಪ್ಪ ಅಂತಂದರೆ, ಇವನು ಏನು ರಿಸ್ಕ್ ಬೇಕಾದರೂ ತೊಗೊಳಕ್ಕೆ ರೆಡಿ ಇದ್ದಾನೆ ಶಂಕರ್. ಅನಂತ್ ಸ್ವಲ್ಪ ಎಲ್ಲ ಲೆಕ್ಕಾಚಾರ, ಕ್ಯಾಲ್ಕುಲೇಟಿವ್ ರಿಸ್ಕ್. ಈಗ ನನಗೆ ನಾವು ಒಂದ್ಸಲಿ ಫೈಟಿಂಗ್ ಸೀನ್ ಇತ್ತು ನನಗೂ, ಅದು ಚಲಿಸದ ಸಾಗರ ಅಂತ, ವಿಜಯ್ ಡೈರೆಕ್ಟರ್. ಅದಕ್ಕೆ ಅದರಲ್ಲಿ ಶ್ರೀನಾಥು, ನಾನು ಮತ್ತು ಅನಂತ್ನಾಗೆಲ್ಲ ಮಾಡಿದ್ವಿ, ಆರತಿ ಎಲ್ಲ. ಅದರಲ್ಲಿ ನಾವು ಸ್ಟೂಡೆಂಟ್ಸು, ಕಾಲೇಜಲ್ಲಿ ಸ್ಟೂಡೆಂಟ್ಸ್, ನಾನು ಅನಂತ್ನಾಗು, ಆರತಿನ ಅವ್ರು ಲವ್ ಮಾಡ್ತಾಯಿರ್ತಾರೆ, ನಾನು ಚೇಡ್ಸೋದೆಲ್ಲ ಇರ್ತಿಲ್ಲ. ಆ ಥರದಲ್ಲೇ ಒಂದು ಫೈಟಿಂಗ್ ಆಗುತ್ತೆ, ಇಬ್ರಿಗೊಂದು ಫೈಟಿಂಗ್ ಆಗುತ್ತೆ. ಆವಾಗ ತಮಾಷೆ ಅಂದರೆ, ಬೇಗ ಹೋಗು, ಹೊಡಿ ಸಾಕು, ಇದು ಮುಗಿಸೋಣ ಅವ್ರವ್ರು ಅಂದರೆ ನಾಟ್ ಇಂಟ್ರೆಸ್ಟೆಡ್, ಏನೋ ಒಂದು ಮಾಡಬೇಕು ಅಷ್ಟೇ. ಅಂದರೆ ಮತ್ತು ಅವ್ರಿಗೆ ಕೆಲವು ಇಷ್ಟ ಆಗ್ಬಿಡ್ತು ಅಂದರೆ ಭಾಳ, ಈ ವಿಲ್ ಲೈಕ್ ಯು ಲೈಕ್ ಎನಿಥಿಂಗ್ ಅಂದರೆ. ಆಮೇಲೆ ಮೊನಾಟನಿ ಇಷ್ಟ ಆಗ್ತಿರ್ಲಿಲ್ಲ ಅನ್ಸುತ್ತೆ ಅವರಿಗೆ, ಒಂದೇ ಥರದ್ದಂದರೆ ಇಷ್ಟ ಆಗ್ತಿರ್ಲಿಲ್ಲ. ಒಂದೇ ಥರ. ಅದಕ್ಕೆ ಉದ್ಭವ ಅಂತ ಒಂದು ಸಿನಿಮಾ ಮಾಡಿದ್ವಿ. ಆ ಉದ್ಭವದಲ್ಲಿ ಸುಳ್ಳು ಹೇಳೋದು, ಆ ಸುಳ್ಳು ಹೇಳೋ ಕತೆ ಇವತ್ತಿಗೂ ಮೊನ್ನೆ ನಮ್ಮ ಧ್ರುವ ಮಾತಾಡ್ತಾ ಇದ್ವಿ, ಯಾವುದೋ ಒಂದು ಒಂದೇ ಸಿನಿಮಾದ ಇಂಟರ್ವ್ಯೂನಲ್ಲಿ ಮಾತಾಡಿದ್ರು. ಅದು ಒಂದು ಅದ್ಭುತವಾದ ಸಿನಿಮಾ ಆಯಿತು. ಆಮೇಲೆ ನಾನೇನು ಮಾಡಲಿಲ್ಲ ಅಂತ ಒಂದು ಸಿನಿಮಾ ಮಾಡಿದ್ವಿ, ದಿನೇಶ್ ಇವರು ಬಾಬುದು. ಅದರಲ್ಲೂ ಹಿಲೇರಿಯಸ್ ಕಾಮಿಡಿ, ಬೇಸಿಕಲಿ ಹಿಲೈಕ್ಸ್ ಕಾಮಿಡಿ. ಆಮೇಲೆ ನಾವು ವಾಚ್ಮೆನ್ ಅಂತ ಒಂದು ಸಿನಿಮಾ ಮಾಡಿದ್ವಿ, ಅದು ನಮ್ಮ ಕಲ್ಯಾಣ್ ಅವರು ಡೈರೆಕ್ಟ್ ಮಾಡಿದ್ರು. ಅದು ರಿಲೀಸ್ ಆಗಲೇ ಇಲ್ಲ ಅದು, ಬಟ್ ತುಂಬ ಚೆನ್ನಾಗಿತ್ತು ಅದು ಪಿಕ್ಚರು, ಅದ್ಭುತವಾಗಿ ಮೂಡಿ ಬಂದಿತ್ತು. ಆಮೇಲೆ ನಾವು ಹೆಚ್ಚು ಕಾಣಿಸ್ಕೊಂಡಿದ್ದೆಲ್ಲ, ಆಮೇಲೆ ಒಂದು ಚಂದನದ ಗೊಂಬೆ ಇವತ್ತು ಮರೆಯೋಕ್ಕಾಗದೇ ಇರೋಂಥ ಎಲ್ಲ ಆಲ್ ಟೈಮ್ ಬೆಸ್ಟ್ ಅಂದರೆ ಅನ್ವೇಷಣೆ. ಅದ್ರಲ್ಲಿ ನಾನು ಡೆಡ್ ಬಾಡಿ, ಅದು ವಿ ಎಂಜಾಯ್ಡ್ ದಟ್ ರೋಲ್ ಆ್ಯಂಡ್ ಇದೆಲ್ಲ. ಸೊ ಇವರಲ್ಲಿ ಒಂದಷ್ಟು ಸಿನಿಮಾ ಮಾಡಿದೆ, ಅವರಲ್ಲಿ ಒಂದಷ್ಟು ಸಿನಿಮಾ ಮಾಡಿದೆ. ಬಟ್ ನಮ್ಮ ಇವತ್ತಿಗೂ ಅದೇ ರೆಸ್ಪೆಕ್ಟು, ಅದೇ ಇದು. ನೋಡಿದಾಗ ಸುಂದರಂಗ ಅಂತಾನೆ, ಸುಂದರ ರಾವಣ ಅಂತ ಕರೆಯೋದು ಅವಳು. ಸುಂದರ್ ರಾಜ್ ಅವರು ಸಾಕ್ಕೊಂಡು ಇವಾಗ 250ನೇ ಸಿನಿಮಾಗೆ ಬಂದಿದ್ದೀರಿ. 250ರ ಗಡಿ ದಾಟೋದು ಅಂದರೆ ಇಟ್ಸ್ ಅ ಬಿಗ್ಗೆಸ್ಟ್ ಅಚೀವ್ಮೆಂಟ್. ಏನನ್ಸುತ್ತೆ ಸುಂದರ್ ರಾಜ್ ಅವರೇ, ನಿಮ್ಮ ಚಿತ್ರ ಜೀವನ ಒಂದು ಸಲ ತಿರುಗಿ ನೋಡಿದಾಗ? ಅದೇ ನಾನು ಮುಂಚೆನೇ ಹೇಳಿದಾಗ ಇಷ್ಟಪಟ್ಟು ಮಾಡ್ತೀನಿ ನಾನು ಎಲ್ಲಾದರೂ. ನನಗೆ ಇದನ್ನು 250 ಅನ್ನೋದು ಸಂಖ್ಯೆ ಅಷ್ಟೇ, ಇಟ್ಸ್ ಎ ನಂಬರ್. ಬಟ್ ಆ 250ನೇ ಸಿನಿಮಾ ಚಾರ್ಜ್ ಶೀಟ್ ಅಂತ ಬರ್ತಾಯಿದೆ. ಅದು ನನಗೆ ತುಂಬ ಖುಷಿ ಕೊಟ್ಟಿದ್ದೇನಪ್ಪ ಅಂತಂದರೆ, ನಾನೊಂದು 6-7 ಸಿನಿಮಾಗಳು ಮಾಡಿದ್ದೀನಿ ಈ ಒಂದು ಪೀರಿಯಡಲ್ಲಿ. ಈ ಪಿಕ್ಚರ್ ಬಿಡುಗಡೆ ಆಗ್ತಿದೆ. ಆ ಬಿಡುಗಡೆ ಆಗೋದು 250. ಅದರ ಹಿಂದೆ ಇನ್ನೊಂದಷ್ಟಿದೆ. ಅಕಸ್ಮಾತ್ ಈ ಪಿಕ್ಚರ್ ಅಲ್ಲದೆ ಇನ್ಯಾವುದೋ ಪಿಕ್ಚರ್ ಅದು 250 ಆಗ್ತಾಯಿತ್ತು. ಕರೆಕ್ಟ್. ಹಾಗಾಗಿ ಈ ಸಿನಿಮಾ ಜುಲೈ 24ರಲ್ಲಿ ನಮ್ಮ ಏನು SK ಉಮೇಶ್ ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್ ಆಗಿದ್ದರು ನಮ್ಮದೇ ಇದರಲ್ಲಿ ಬೆಂಗಳೂರು ಸೌತ್ಗೆ. ಆವಾಗ ಒಂದು ಕೇಸನ್ನು ಕ್ರ್ಯಾಕ್ ಮಾಡ್ತಾರೆ ಅವರು. ಅಂದರೆ ಅದನ್ನು ಹೇಗೆ ಅದಕ್ಕೆ ಅಂತ್ಯ ತರೋದು ಅಂತ ಮಾಡ್ತಾರೆ. ಇಟ್ಸ್ ಎ ಕ್ರೈಮ್, ಅದೊಂದು ಕತೆ. ಅದು ಒಂದು ತಂದೆ ಮತ್ತು ಮಗಳ ಸಂಬಂಧ ಮತ್ತು ಮಗಳನ್ನು ಕಳ್ಕೊಳ್ಳೋದು. ಈ ಒಂದು ವಿಚಾರವಾಗಿ ಪೊಲೀಸ್ ಠಾಣೆಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಅದನ್ನು ಸರಿಯಾಗಿ ಮೊದಲನೇ ಒಬ್ಬ ಇನ್ಸ್ಪೆಕ್ಟರ್ ಅದನ್ನು ಸರಿಯಾಗಿ ತೊಗೊಳೋದಿಲ್ಲ. ಏನು ಸರ್ ಎಲ್ಲೋ ನೀವು ಹೇಳ್ತೀರಾ ಸಿಂಗಾಪುರಲ್ಲಿ ಹೋದವ್ರು ಬರಲಿಲ್ಲ ಅಂತಂದರೆ, ಸಿಂಗಾಪುರಲ್ಲಿ ಹೋದವ್ರು ಬರಲಿಲ್ಲ ಅಂದರೆ ಸಿಂಗಾಪುರಲ್ಲಿ ಹೋಗಿ ಕೇಳಬೇಕು. ನೀವು JP ನಗರಲ್ಲಿ ಕೇಳಿದ್ರೆ ಅನ್ನೋ ಥರದಲ್ಲಿ ಉದಾಸೀನ ಮಾಡಿಬಿಡ್ತಾರೆ. ಬಟ್ ಇವರು ಏನು ಮಾಡ್ತಾರೆ, ಇದಕ್ಕೆ ಇವರು ಕೂತ್ಕೊಂಡು ಯಾರೋ ಒಬ್ಬರು ಹೇಳ್ತಾರೆ,
ಮತ್ತು ಇವ್ರನ್ನೂ ಕಾಂಟ್ಯಾಕ್ಟ್ ಮಾಡಿ ಅಂತ. ಆವಾಗ ತಂದೆ ಹೋಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದಾಗ ಅವರು ನೋಡ್ತಾರೆ ಈ ಕೇಸಲ್ಲಿ ಏನಿದೆ ಅಂತ ಹೇಳಿದಾಗ ಇದನ್ನು ಇವರು ಚಾಲೆಂಜಾಗಿ ತಗೋತಾರೆ. ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್ ಎಸ್ ಕೆ ಉಮೇಶ್ ಅವರು ಆ ಒಂದು ಮಾಡಿದಾಗ ಅದನ್ನು ಎಲ್ಲೋ ಒಂದು ಕೇಸ್ ಆಗಿರುತ್ತೆ, ಮಿಸ್ಸಿಂಗ್ ಕೇಸ್ ಆಗಿ ಯಾರೋ ಒಂದು ಬಾಡಿ ಸಿಕ್ಕಿರುತ್ತೆ ತಿರುಪತಿನಲ್ಲಿ. ಅಲ್ಲಿಂದ ಶುರು ಮಾಡ್ಕೋತಾವ್ರು, ಇದು ಹಿಂಗಾಯಿತು ಅಂತ. ಸೊ ರಿವರ್ಸ್ ಬಂದು ಕೊನೆಗೆ ಅದಕ್ಕೆ ಒಂದು ಸಿಗುತ್ತೆ. ಬಟ್ ಸಿನಿಮಾ ಬಂದು ಮಾಡಿಕೊಟ್ಟಿದ್ದಾರೆ, ಭಾಳ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ನಮ್ಮ ವೆಂಕಟ್ ಭಾರದ್ವಾಜ್ ಅವರು. ಸೊ ಆಮೇಲೆ ಈ ಒಂದು ಸಿನಿಮಾ ಮೂಲಕ ನನಗೇನಂತ ನನ್ನ ಅಭಿನಯ ಅಂದರೆ ತಳಮಳ ಮತ್ತು ಸಹನೆ, ದುಃಖ, ದುಮ್ಮಾನ, ಕಳ್ಕೊಂಡ್ರೆ ಮತ್ತೆ ಸಿಗಲ್ಲ ಅನ್ನೋ ಒಂದು ನಿರಾಶಾ ಭಾವ ಇರೋದು, ಇದನ್ನೆಲ್ಲ ಟೋಟಲಾಗಿ ಹಾಕಿದ್ದಾರೆ. ನಾನು ಜುಲೈ 24 ಅದು ರಿಲೀಸ್ ಆಗ್ತಾಯಿದೆ. ಆ್ಯಸ್ ಎನಿ ಆ್ಯಕ್ಟರ್ ಅವ್ರ ಲೈಫಲ್ಲಿ ಈ ಒಂದು ಸಿನಿಮಾ ಹೇಗಿದೆ, ಜನ ಹೆಂಗೆ ಅಕ್ಸೆಪ್ಟ್ ಮಾಡ್ತಾರೆ ಅನ್ನೋ ಒಂದು ಕುತೂಹಲನೂ ನನಗಿದೆ. ಖಂಡಿತ. ಸೊ ಇಟ್ಸ್ ಗೋಯಿಂಗ್ ಟು ಬಿ ಎ ಲಿಟ್ಮಸ್ ಟೆಸ್ಟ್. ವಿ ಆಲ್ ಆರ್ ವೇಟಿಂಗ್ ಸರ್. ಅಂತಿಮವಾಗಿ ಸರ್, ಬಹುಶಃ ಈ ಪ್ರಶ್ನೆ ಕೇಳ್ದೇನೆ ಇವತ್ತಿನ ಪಾಡ್ಕಾಸ್ಟ್ ಮುಗಿಸೋದಕ್ಕೆ ಸಾಧ್ಯ ಇಲ್ಲ. ತಂದೆಯಂದರಿಗೆ ಮಗಳು ಅಂದರೆ ಪ್ರಪಂಚ. ನಿಮ್ಮ ಮಗಳು ಹೇಗಿದ್ದಾರೆ, ಮೊಮ್ಮಗ ಹೇಗಿದ್ದಾನೆ? ಮೊಮ್ಮಗ ಭಾಳ ಪ್ರಶ್ನೆಗಳು ಕೇಳ್ತಿರ್ತಾನೆ ಅಂತ ಈಗ ಪಾಡ್ಕಾಸ್ಟಿಗೆ ಮುಂಚೆ ಹೇಳ್ತಾ ಇದ್ರಿ. ಇಲ್ಲ, ನನಗೆ ಅಫ್ಕೋರ್ಸ್ ಮೇಘನಾ ಇಸ್ ಫ್ರಮ್ ದ ವೆರಿ ಬರ್ತಿಂದನೇ ನನಗೆ ಇಷ್ಟ. ಅಫ್ಕೋರ್ಸ್ ನನಗೆ ಅದಕ್ಕೆ ಹಿಂದೆ ಒಂದು ಸೀರಿಯಲ್ ಒಂದು ಮಾಡಿದ್ದೆ, ಆರ್.ಎನ್. ಜಯಗೋಪಾಲ್ದು, ಹೆಣ್ಣು ಮಗು ಬೇಡ ಅಂತ. ಟೈಟ್ಲೇ ಹಂಗೆ ಇತ್ತು, ಹೆಣ್ಣು ಮಗು ಬೇಡ. ಆವಾಗ ಯು ವಿಲ್ ನಾಟ್ ಬಿಲೀವ್, ಪ್ರಮಿಳಾ ವಾಸ್ ಪ್ರೆಗ್ನೆಂಟ್. ಆ ಪ್ರೆಗ್ನೆನ್ಸಿನಲ್ಲೇ ಆ್ಯಕ್ಟ್ ಮಾಡಿದ್ದಾರೆ, ನಾವಿಬ್ಬರೇ ಆ್ಯಕ್ಟ್ ಮಾಡಿರೋದು. ಸೊ ಅವಾಗ ಅವ್ರು ಹೇಳಿದ್ರು, ನಾನು ಕೇಳಿದ್ರೆ ಏನು ಸರ್ ನಮ್ಮಿಬ್ಬರನ್ನೇ ಹಾಕ್ಕೊಂಡಿದ್ದೀರ ಅಂದರೆ, ಇಲ್ಲ ಆ್ಯಸ್ ಇಟ್ ಈಸ್ ಅವರು ಪ್ರೆಗ್ನೆಂಟ್ ಆಗಿದ್ದಾರೆ, ಈ ಸಿನಿಮಾದಲ್ಲಿ ಬಟ್ಟೆ ತುರ್ಕಿ ಮಾಡೋ ಬದಲು ಇದು ಚೆನ್ನಾಗಿರುತ್ತೆ ಅಂತ ಏನೋ ಮಾಡಿದ್ರು. ಇಬ್ಬರು ಆ್ಯಕ್ಟ್ ಮಾಡಿದ್ವಿ. ಆಮೇಲೆ ಅವಳ ಪೋರ್ಷನ್ ಮುಗಿದೋಯ್ತು. ಆಮೇಲೆ ನನ್ನ ಪೋರ್ಷನ್ ಕೆಲವುದಿತ್ತು. ಅದು ಮಾಡಿದ್ಮೇಲೆ ಹೆಣ್ಣು ಮಗಳು ಬೇಡ ಅನ್ನೋದು ಶೀರ್ಷಿಕೆ. ಆದರೆ ನಾನು ಒಂದು ಯಾವುದೋ ಒಂದು ಕಾರ್ಯಕ್ರಮ ಮುಗಿಸ್ಕೊಂಡು ಮನೆಗೆ ಹೋಗಿ ನೆಕ್ಸ್ಟ್ ಡೇ ಡೆಲಿವರಿ ಆದಾಗ ನೋಡ್ತೀನಿ ಹೆಣ್ಮಗು. ನನಗೆ ಮೊದಲು ನೋಡಿದ ತಕ್ಷಣ ನಮ್ಮ ತಂದೆ ಮಗು ನೋಡಿ ಭಾಳ ಖುಷಿಪಟ್ಟರು, ಮತ್ತು ಅವರು ಮನೆಯಲ್ಲೆಲ್ಲ ಇದು ಮಾಡಿದ್ರು. ಆಮೇಲೆ ನನಗೆ ಒಂದು ಎಲ್ಲ ಪೇರೆಂಟ್ಸ್ಗಿದ್ದಂಥ ಕ್ಯೂರಿಯಾಸಿಟಿ ನನಗೂ ಇತ್ತು, ಇದು ನನ್ನ ಮಗು ಹಿಂಗಿರುತ್ತಾ ಅಂತ. ನಾನು ಅಲ್ವಾ, ದಟ್ ಇಸ್ ಮೈ ಪ್ರಾಡಕ್ಟ್ ಅಂತ. ನನ್ನ ಅವಳು ನನ್ನ ಮತ್ತು ಪ್ರಮಿಳನ ಮಗು ಅವತ್ತಿಂದನೇ ನನಗೆ ಇಷ್ಟ ಆಗಿತ್ತು. ಅಂದರೆ ನನಗೆ 3 ಜನ ತಂಗಿಯರು, ನಮ್ಮ ಮನೆಯಲ್ಲಿ ಎಲ್ಲ ಸಂಬಂಧಿಕರೆಲ್ಲ ಹೆಣ್ಮಕ್ಳೇ ಜಾಸ್ತಿ. ಹೀಗಾಗಿ ಹೆಣ್ಮಕ್ಳ ಸಾಮ್ರಾಜ್ಯ, ಹೆಣ್ಮಕ್ಳದೇ ಸಾಮ್ರಾಜ್ಯ ನಮ್ಮೂರಲ್ಲೂ ಅಷ್ಟೇ. ನಮ್ಮ ಅಜ್ಜಿಗೆ ಅವರ ತಂಗಿ ಇದ್ದರು, ಅವ್ರ ಮನೇಲಿ 9 ಜನ ಹೆಣ್ಮಕ್ಳು. ನಮ್ಮ ಅಜ್ಜಿ ತಂಗಿ 9 ಜನ ಹೆಣ್ಮಕ್ಳು. ಸೊ ಅವ್ರಿಗೆಲ್ಲ ಮಧ್ಯದಲ್ಲಿ ಬೆಳೆದವ ನಾನು. ಆವಾಗ ಎಲ್ಲರೂ ಮುದ್ದಾಡೋರು, ಎಲ್ಲರೂ ಹಿಡ್ಕೊಂಡು ಮುದ್ದಾಡೋರು. ಸೊ ಹಾಗಾಗಿ ಅಫ್ಕೋರ್ಸ್ ಮೇಘನಾ ಅವಳನ್ನ ಹೇಗೆ ಪ್ರೊಟೆಕ್ಟ್ ಮಾಡ್ತಾಯಿದ್ದೆ ಅಂದರೆ, ನನಗೆ ಒಂದು ಕಣ್ಣಿನ ರೆಪ್ಪೆ ಇದ್ದ ಹಾಗೆ ಅವಳು. ಶಿ ಈಸ್ ಲೈಕ್ ಮೈ ಐಲಿಡ್, ಹಾಗೆ ಇರೋದು. ಅಫ್ಕೋರ್ಸ್ ಅವಳಾದಮೇಲೆ ರಾಯನ್, ಈಗ ಡಬಲ್ ಅವನು. ಅವಳದ್ದೇನು ಕಮ್ಮಿ ಆಗಿಲ್ಲ ಪ್ರೀತಿ, ಬಟ್ ಇವನ ಮೇಲಂತೂ ಹೆಚ್ಚು. ಯಾಕೆಂದರೆ ಅವನ ಫ್ರಮ್ ದ ಡೇ ವಾಸ್ ಬಾರ್ನ್ ಇವತ್ತುವರೆಗೂ ಅವನ ಮಾತುಗಳಿದೆಯಲ್ಲ, ಅಯ್ಯೋ ಏನು ವಯಸ್ಸಿಗೆ ಮೀರೋದಂಗೆ ಮಾತಾಡ್ತಾನೆ, ಎಷ್ಟು ನಾಲೆಜ್, ಎಷ್ಟು ಶಾರ್ಪ್ ಇದ್ದಾನೆ. ಇವತ್ತು ಬೆಳಗ್ಗೆ ಊರಿಗೆ ಹೋಗ್ಬೇಕಾದ್ರೆ, ತಾತ ಏನು ಮಾಡ್ತೀಯ, ಮಾತಾಡಿದೆ ಚೇಂಬರು ಅಂತೀಯಲ್ಲ, ಬಾ ನೀನು ಮೈಸೂರಿಗೆ ಸ್ವಿಮ್ಮಿಂಗ್ ಮಾಡ್ಬೋದು ಇಬ್ಬರು. ಆವಾಗ ಇಲ್ಲ ನೀನು ಹೋಗು, ಅವನಿಗೆ ಮುಂದೇನು ಅಂದರೆ ಹೇಳಿದ ತಕ್ಷಣ ಬರಬೇಕು, ಇಲ್ಲ ಅಂದರೆ ಸರಿ ನೋಡ್ತಾನೆ, ಫಸ್ಟ್ ಹೋಗಿ ಫ್ರಂಟ್ ಸೀಟಲ್ಲಿ ಕೂತ್ಕೊಂಡ್ಬಿಡ್ತಾನೆ, ನೀನು ಹಿಂದೆ ಕೂತ್ಕೋ ಅಂತಾನೆ. ಆಮೇಲೆ ನನಗೆ ಒಂಥರ ಅನ್ನಿಸ್ತು, ಹೋಗ್ಬಿಟ್ಟು ಬಾಪ ಮೈಸೂರಿಗೆ ಹೋಗ್ತಾಯಿದ್ದೆ, ಎಂಜಾಯ್ ಮಾಡಿಬಿಟ್ಟು ಅಂತ. ಅಲ್ಲಿ ಹೋದ ತಕ್ಷಣ ಮಾತಾಡ್ತಾನೆ ಫೋನಲ್ಲಿ, ಏನು ಮಾಡ್ತಾಯಿದ್ದೆ, ಚೇಂಬರ್ಲಿದೆಯಾ ಅಂತೆಲ್ಲ ಕೇಳ್ತಾನೆ. ಸೊ ಮುದ್ದಾಗಿ ಮಾತಾಡೋ ಮೊಮ್ಮಗ. ನನಗೆ ಅಂತಲ್ಲ, ಎಲ್ಲ ತಾತಂದ್ರಿಗೂ ಎಲ್ಲ ಅಜ್ಜಿಂದ್ರಿಗೂ ಒಂದು ಕಾಲಘಟ್ಟದಲ್ಲೇ ತಮ್ಮ ಮಕ್ಕಳ ಬಿಟ್ಟ ಮೇಲೆ
ಈ ಮಕ್ಕಳನ್ನು ಯಾಕೆ ಇಷ್ಟಪಡ್ತಾನಂದರೆ ನಮ್ಮ ಮನಸ್ಸು ಅದೇ ಆಗಿರುತ್ತೆ. ನಾವು ಒಂಥರ ಮಗುನೇ ಆಗಿಬಿಟ್ಟಿರ್ತೀವಿ. ನಮಗೆ ಅದು ಬಿಟ್ಟರೆ ನಮ್ಗೆ ಬೇರೆ ಪ್ರಪಂಚನೇ ಇಲ್ಲ. ಹೀಗಾಗಿ ಈಗ ಮೇಘನಾ ಆ್ಯಂಡ್ ರಾಯನ್ ಹ್ಯಾಸ್ ಬಿಕಮ್ ಪಾರ್ಟ್ ಆಫ್ ಮೈ ಲೈಫ್. ಪ್ಲಸ್ ಆಫ್ ಕೋರ್ಸ್ ಬೆಟರ್ ಆಫ್ ಇದ್ದೇ ಇರ್ತಾಳೆ. ಮೇಘನಾ ಅವರ ಪ್ರಾಜೆಕ್ಟ್ಸ್ ಹೇಗೆ ನಡೀತಾ ಇದೆ? ಹೌ ಶಿ ಈಸ್ ಲೀಡಿಂಗ್ ಹರ್ ಲೈಫ್? ಹೆಂಗೆ ನೋಡ್ತಿದ್ದಾರೆ ಅವರು? ಶಿ ಈಸ್ ವೆರಿ ಸ್ಟ್ರಾಂಗ್ ಲೈಕ್ ಯು. ನಾನು ಹೇಳಿದ್ನಲ್ಲ, ನಾವೇ ಮಾಡ್ತೀವಿ, ಎಲ್ಲ ನಾವೇ ಮಾಡ್ತೀವಿ ಅಂತೀವಿ. ನಾವಲ್ಲ, ಅವ್ರು ಮಾಡ್ತಾರೆ, ಅವ್ರನ್ನ ನೋಡ್ಕೋತಾರೆ. ಅವಳು ಒಂದೊಂದು ಸಲ ನನಗೆ ಹೇಳ್ತಾಳೆ, ಅಪ್ಪ ಡೋಂಟ್ ಬರಿಯಪ್ಪ, ಡೋಂಟ್ ಬಿಕಮ್ ಪ್ಯಾರನಾಯ್ಡ್, ನೀನು ಆಗಬೇಕಾದ ಅವಶ್ಯಕತೆ ಇಲ್ಲ, ನಮ್ಮನ್ನು ನಾವು ನೋಡ್ಕೋತೀವಿ. ಆಮೇಲೆ ಜಗತ್ತಲ್ಲಿ ಎಲ್ಲರೂ ಎಲ್ಲ ಹೊತ್ತಲ್ಲೂ ಇರ್ತಾನೆ ಅನ್ನೋದು ಸತ್ಯ ಅಲ್ಲ. ಒಂದು ಮೈನಸ್ಸು ಪ್ಲಸ್ಸು ನಡೀತಾ ಇರುತ್ತೆ. ಬಟ್ ಏನಂದರೆ ಒಂದು ಚಾಲೆಂಜ್ ಮೀಟ್ ಮಾಡಲೇಬೇಕಾಗತ್ತೆ. ಇವಾಗ ನಾವು ಅಂದ್ಕೋತೀವಿ, ಅಟ್ಲೀಸ್ಟ್ ನಮಗೆ 2 ಕೈ ನೆಟ್ಟಿಗೆ ಕೊಟ್ಟಿದ್ದಾನೆ, 2 ಕಾಲು ನೆಟ್ಟಿಗಿದೆ. ನಾನು ಯಾವಾಗಲೂ ಅಂತ ಇರೋದು, ಕೈ ಇಲ್ಲದೆ ಇರೋರು ಕಾಲಿನಲ್ಲಿ ಪೇಂಟ್ ಮಾಡ್ತಾರೆ. ಹೌದು. ನನಗೆ ಹೆಂಗೆ ಮೊನ್ನೆ ಇನ್ಯಾವುದೋ ಕೈಯೂ ಇಲ್ಲ ಕಾಲೂ ಇಲ್ಲ, ಸ್ವಿಮ್ಮಿಂಗ್ ಮಾಡ್ತಾಯಿದ್ದಾರೆ, ನೋಡಿದ್ದೀವಿ. ಯಾಕೆ ಹೇಳಕ್ಕೆ ಬರ್ತೀನಿ ಅಂದರೆ, ನಮಗೆ ಎಲ್ಲವೂ ನೆಟ್ಟಿಗಿದ್ದಾಗಲೇ ನಾವು ಸೊಟ್ಟೆ ಬುದ್ಧಿ ಇಟ್ಕೊಂಡಿರ್ತೀವಿ. ನಾನು ಹಾಗಾಗಿ ಎಲ್ಲವೂ ನೆಟ್ಟಿಗಿರಬೇಕಾದಿಲ್ಲ, ಆದರೆ ನಿನ್ನ ಲೈಫನ್ನ ಸರಿಯಾಗಿ ನೀನು ಇಟ್ಕೋಬೋದು. ಸೊ ಹಾಗಾಗಿ ಮೇಘನಾ ಅವಳ ಒಂದು ಪ್ರಾಜೆಕ್ಟ್ ಅವಳೇ ಡಿಸೈಡ್ ಮಾಡ್ತಾಳೆ, ಅವಳೇ ಕೂತ್ಕೊಂಡು ಕತೆ ಕೇಳ್ತಾಳೆ. ಇದು ಓಕೆನಾ, ಬೇಕಾ, ಬೇಡವಾ, ಇದು ನನ್ನ ಕುಟುಂಬಕ್ಕೆ ನಾನು ಇದು ಮಾಡಿದಾಗ ನನಗೆ ಏನು ಅದರ ಪರಿಣಾಮ ಆಗ್ಬೋದು, ಇನ್ಕ್ಲೂಡಿಂಗ್ ದ ಎಜುಕೇಷನ್ ಆಫ್ ಹರ್ ಚೈಲ್ಡ್ ರಾಯನ್. ಇಂಥ ಕಡೆ ಓದಿಸ್ಬೇಕಪ್ಪ, ಅದಕ್ಕೆ ನಾನು ಹಿಂಗೆ ಕಷ್ಟಪಡಬೇಕು. ಅಂದರೆ ಕಷ್ಟಪಡೋದು ಅಂತಂದರೆ ಇಟ್ಸ್ ನಾಟ್ ದ ಮನಿ ಮೇಕಿಂಗ್. ಇವು ತನು ಮನ ಧನ. ರಾತ್ರಿ 2 ಗಂಟೆ ಬಂದರೆ ಶೂಟಿಂಗೆಲ್ಲ ಮುಗಿಸ್ಕೊಂಬಂದರೆ ಬೆಳಗ್ಗೆ 8ವರೆಗೆ ಸ್ಕೂಲ್ ಕರ್ಕೊಂಡ್ತಾಳೆ. ಅಪ್ಪ ಇವತ್ತು ನಿನ್ಗೆ ರೆಸ್ಟ್ ತಗೋ ಅಂತ ಹೇಳ್ತಾರೆ. ನನಗೆ ಒಂದೊಂದು ಸಲ ನಾನು ಮಾಡ್ತೀನಿ ಅಂತ. ಅಫ್ಕೋರ್ಸ್ ನಮಗೆಲ್ಲ ಏನು, ನಾವು ಆರ್ ನಾಟ್ 16 years ಓಲ್ಡ್ ಅಲ್ಲ. ಬಟ್ ಅಫ್ಕೋರ್ಸ್ ನಮ್ಮ ಏಜ್ ಮಾತಾಡೋವಾಗಿರೋ ಎನರ್ಜಿ ನಡ್ಕೊಂಡೋದಾಗಿರಲ್ಲ. ಕರೆಕ್ಟ್. ಇದನ್ನು ನಾವು ಅವೇರ್ನೆಸ್ ನಮ್ಗೆ ಕ್ರಿಯೇಟ್ ಆಯಿತು ಅಂದರೆ, ಸೊ ಹೌ ಬೆಸ್ಟ್ ವಿ ಕ್ಯಾನ್ ಸ್ಟೋರ್ ರಿಸರ್ವ್ ಯುವರ್ ಎನರ್ಜಿ ಅಂತ. ಹ್ಯಾಸ್ ಶಿ ಹ್ಯಾಸ್ ಬಿಕಮ್ ಮೋರ್ ಇಂಡಿಪೆಂಡೆಂಟ್? ಅಫ್ಕೋರ್ಸ್. ಒಂದು ಅವ್ರ ಅಮ್ಮನ ಬಿಡಲ್ಲ, ಅದೊಂದು ಇದ್ದೇ ಇರುತ್ತೆ. ಲೈಕ್ ಆಲ್ ಗರ್ಲ್ಸ್ ತಾಯಿಯ ಸಪೋರ್ಟ್ ಇದ್ದೇ ಇರಬೇಕು. ತಂದೆ ಓಕೆ, ತಂದೆ ಅನ್ನೋದು ಆ ಗೌರವ ಅದೆಲ್ಲ ಬೇರೆ, ತಾಯಿ ಇರಬೇಕು. ಈಗ ನನಗೂ ಅಷ್ಟೇ, ನಮ್ಮ ಅಪ್ಪ ಇದ್ರು ಮನೆಯಲ್ಲಿ, ಅಮ್ಮ ಏನು ಮಾಡಿದ್ದೀಮ್ಮ ಅಡುಗೆ ಅಂತ. ಅಪ್ಪನೂ ಅಡುಗೆ ಏನೇನು ಕೇಳಲ್ಲ, ಅಮ್ಮ ಏನಿದೆ ತಿನ್ನಕ್ಕೆ ಅಂತ ಕೇಳ್ತೀವಲ್ವ, ಸಹಜ ಅಲ್ಲ. ಆಮೇಲೆ ಏನಾದರೂ ಸತ್ಯವನ್ನು ಹೇಳಬೇಕಾದ್ರೆ ತಾಯಿ ಹತ್ರ ಹೇಳ್ತೀವಿ. ತಂದೆ ಹತ್ರ ಭಯ ಮತ್ತು ಒಂದು ಡಿಸ್ಟೆನ್ಸ್ ಇದೆ. ಸ್ವಲ್ಪ ಒಬ್ಬ ತಂದೆಯಾಗಿ ಮೇಘನಾ ಅವ್ರ ಬಗ್ಗೆ ಏನು ಕನಸು ಕಾಣ್ತಿದ್ದೀರಾ ಅಟ್ ಪ್ರೆಸೆಂಟ್, ಈ ಕ್ಷಣಕ್ಕೆ? ಅವಳಿಗೆ ಇನ್ನೇನು ತೊಂದರೆ ಬರೋದು ಬೇಡ. ರೈಟ್. ತೊಂದರೆ ಆಗಲ್ಲ. ಇಡೀ ಕರ್ನಾಟಕದ ಜನರ ಆಶೀರ್ವಾದ ಮೇಘನಾ ಅವ್ರ ಮೇಲಿದೆ, ನಿಮ್ಮ ಕುಟುಂಬದ ಮೇಲಿದೆ, ರಾಯನ್ ಮೇಲಿದೆ. ಥ್ಯಾಂಕ್ ಯು ಸೋ ಮಚ್ ಸುಂದರ್ರಾಜ್ ಅವರೇ, ನಮ್ಮ ಪಾಡ್ಕಾಸ್ಟ್ನಲ್ಲಿ ಭಾಗಿಯಾಗಿ. ತುಂಬ ಚೆನ್ನಾಗಿತ್ತು ಭಾವನಾ. ಇನ್ಫ್ಯಾಕ್ಟು ಬಂದಾಗ ಬೇರೆ ಥರನೇ ಯೋಚನೆ ಮಾಡಿದೆ. ಬಟ್ ನಿನ್ನ ಒಂದು ಸ್ಟ್ರೆಂತು, ನಿನ್ನ ಒಂದು ಟಾಕ್, ನಿನ್ನೊಂದು ಅವೇರ್ನೆಸ್ ಭಾಳ ಖುಷಿ ಕೊಡ್ತು. ಇನ್ಫ್ಯಾಕ್ಟು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಇಷ್ಟಪಟ್ಟು ಮಾಡೋ ಕೆಲಸ. ಥ್ಯಾಂಕ್ ಯು. ಸೊ ನಾನು ಬಂದಾಗಲೇ ರಾಘವೇಂದ್ರ ನಮ್ಮ ಗುಡಿ ಕೇಳಿದೆ, ಯಾರು ಇಂಟರ್ವ್ಯೂ ಮಾಡ್ತಾರೆ ನನ್ನ ಅಂತ ಕೇಳಿ. ಇಂಟರ್ವ್ಯೂ ಮಾಡೋದೇನೆಂದರೆ ಪ್ರಶ್ನೆಗಳು ಹಂಗಿರಬೇಕು. ಈಗ ಪ್ರಶ್ನೆಗಳಲ್ಲೇ ಉತ್ತರಗಳಿರುತ್ತೆ, ಆ ಉತ್ತರದಲ್ಲೂ ಪ್ರಶ್ನೆಗಳಿರುತ್ತೆ. ಅದು ಲೈಫ್ ಈಸ್ ನಾಟ್ ಕಂಪ್ಲೀಟ್. ಕರೆಕ್ಟ್. ಹಾಗಾಗಿ ನಾವು ಇವಾಗ ಅನ್ಕೋತೀವಿ ಈ ಕಷ್ಟದ ಅರ್ಥ ಇನ್ನೇನೋ ಬಂದುಬಿಡುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಎಲ್ಲ ಮುಗೀತು ಅನ್ಬೇಕಾದ್ರೆ ಆ ವೆನಿಜುಲಾದಲ್ಲಿ ಭೂಕಂಪ ಆಗೋಯ್ತು. ಇನ್ನೇನು ಮುಗೀತಪ್ಪ ಅಂತಂದರೆ ಇನ್ಯಾವುದೋ ಒಂದು ಟ್ರ್ಯಾಜಿಡಿ ಆಗಿಬಿಡುತ್ತೆ, ಬಸ್ ಟ್ರ್ಯಾಜಿಡಿ ಆಗುತ್ತೆ. ಇದೆಲ್ಲ ಬದುಕಿನಲ್ಲಿ ಎಲ್ಲವನ್ನು ನೋಡ್ತಾ 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 ಅಟ್ಲೀಸ್ಟ್ ನಾವೆಷ್ಟೋ ಬೆಟ್ರ್ ಅಲ್ವಾ ಅನ್ನೋ ಒಂದು ಸಂತೃಪ್ತಿನೂ ಇದೆ.
ವೆರಿ ಗುಡ್, ವಂಡರ್ಫುಲ್ ಸರ್. ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್. ಪಾಡ್ಕಾಸ್ಟ್ನಲ್ಲಿ ಭಾಗಿಯಾಗಿದ್ದಕ್ಕೆ. ನಿಮ್ಮ ಲೈಫ್ ನೀವು ಅಂದುಕೊಂಡಂಗಿರಲಿ, ನಿಮ್ಮ ಇಡೀ ಕುಟುಂಬ ನೀವು ಅಂದುಕೊಂಡಂಗಿರಲಿ ಅಂತ ವಿಶ್ ಖಂಡಿತ ಮಾಡ್ತೀನಿ. ಖಂಡಿತ. ಈ ಒಂದು ಏನು ಪಾಡ್ಕಾಸ್ಟಲ್ಲಿ ಇವತ್ತು ನನ್ನ ಕರೆಸಿ ಈ ಒಟ್ಟಿನ ಇದಕ್ಕೇನೋ ಶೀರ್ಷಿಕೆ ಇಟ್ಟಿದ್ದೀರ, ಬೆಂಗಳೂರು ಬಸ್. ಬೆಂಗಳೂರು ಬಸ್. ತುಂಬ ಅಂದರೆ ಬಸ್ ಅಂದರೆ BUZZ, ಎಸ್, ಆಮೇಲೆ ರೈಟ್. ಕರೆಕ್ಟ್. ಇದು ಒಂದು ಬಸ್ಸಿಂಗ್ ಅಂತಂದರೆ ಒಂಥರ ಜೇನು ನೋಡೋದು ಗುಯಿಂಗ್ 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 ಅನ್ನುತ್ತೆ. ಸೊ ಹಾಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ನನ್ನನ್ನು ಕರೆಸಿ ಈ ಒಂದು ಗಂಟೆಗಳ ಕಾಲ ಈ ಒಂದು ಸಂದರ್ಶನವನ್ನು ಮಾಡಿದಂಥ ನಿನಗೂ ಹಾಗೂ ಈ ಕಾರ್ಯಕ್ರಮನ ಆಯೋಜಿಸಿದಂಥ ರಾಘವೇಂದ್ರ ಗುಡಿಗೂ ಮತ್ತು ಸುವರ್ಣ ವಾಹಿನಿಯವರಿಗೂ ನನ್ನ ಅತ್ಯಂತ ಗೌರವಪೂರ್ವವಾದ ಧನ್ಯವಾದಗಳನ್ನ ಹೇಳ್ತೀನಿ. ಹಾಗೆ ಕ್ಯಾಮ್ರಾ ಆಪ್ರೇಟ್ ಮಾಡಿದಂಥ ನಮ್ಮ ಮಿತ್ರರಿಗೂ, ಈ ಕಾರ್ಯಕ್ರಮವನ್ನು ನೋಡ್ತಾ ಇರೋ ನಿಮಗೂ ನನ್ನ ಅನಂತ ವಂದನೆಗಳು. ಕನ್ನಡವೇ ನಮ್ಮ ಭಾಷೆ, ಕನ್ನಡವೇ ನಮ್ಮ ಉಸಿರು. ನನ್ನ 250ನೇ ಸಿನಿಮಾ ಚಾರ್ಜ್ ಶೀಟ್ ತೆರೆಗಳಿಗೆ ಇದೇ ತಿಂಗಳು ಜುಲೈ 24 ಚಿತ್ರಮಂದಿರದಲ್ಲಿ ತೆರೆ ಕಾಣ್ತಾ ಇದೆ. ದಯಮಾಡಿ ಮೊದಲು ಹ್ಯಾಕ್ ಸಪೋರ್ಟ್ ಮಾಡಿದ್ರು ಹಾಗೆ ಈಗ ಕೂಡ ಆ ಒಂದು ಬೆಂಬಲವನ್ನು ಸಪೋರ್ಟನ್ನು ಮಾಡ್ತೀರ ಅನ್ನೋ ನಂಬಿಕೆಯಲ್ಲಿ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸೊ ವೀಕ್ಷಕರೇ, ಇದಾಗಿತ್ತು ಈ ಬಾರಿಯ ಬೆಂಗಳೂರು ಬಸ್. ಮುಂದಿನ ವಾರ ಮತ್ತೊಬ್ಬ ಗಣ್ಯ ಅತಿಥಿ ನಿಮ್ಮ ಮುಂದೆ ಇರ್ತಾರೆ. ನಮಸ್ಕಾರ.